ಶರಣು ಶರಣಾರ್ಥಿ ಎಲ್ಲ ನನ್ನ ಹೂಗಾರ ಅಣ್ಣ ತಮ್ಮಂದಿರು ಹಾಗೂ ಬಂಧು ಮಿತ್ರರಿಗೆ ಹಿರಿಯರಿಗೆ ಇವತ್ತು ಸರ್ಕಾರ ಜಾತಿ ಗಣತಿ ಪ್ರಾರಂಭ ಮಾಡಿದೆ. ನಮ್ಮ ಹೂಗಾರ ಸಮಾಜವು ಪ್ರತಿಯೊಂದು ಹಳ್ಳಿಯಲ್ಲಿದ್ದಾರೆ, ನಗರದಲ್ಲಿದ್ದಾರೆ, ಜಿಲ್ಲೆಯಲ್ಲಿದ್ದಾರೆ. ಯಾರು ಹೂ ಕಟ್ಟುವ ಹೂ ವ್ಯಾಪಾರ ಮಾಡ್ತಾಯಿದ್ದಾರೆ, ಯಾರು ಅಗ್ರಿಕಲ್ಚರ್ ರಿಲೇಟೆಡ್ ಇದ್ದಾರೆ, ಜಾಬ್ ಹೋಲ್ಡರ್ ಇದ್ದಾರೆ, ಹಾಗೂ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ನಮ್ಮ ಹೂಗಾರ ಸಮಾಜದ ಎಲ್ಲ ಬಂಧು ಮಿತ್ರರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಕೆಲವರು ರಾಜಕೀಯದಲ್ಲೂ ಕೂಡ ಇದ್ದಾರೆ. ಅವರಿಗೆ ವಿನಂತಿ ಮಾಡೋದೇನಂತಂದರೆ, ನಾವು ಮೊದಲು ಕಾಲಮ್ನಲ್ಲಿ ಹಿಂದೂ ಅಂತ ಬರ್ಸೋದು, ಅದು ಸಬ್ ಕಾಸ್ಟ್ ಏನಂತಂದರೆ ಹೂಗಾರ್ ಅಂತ ಮಾಡಿಸೋದು. ಕೆಲವರು ಸಬ್ ಕಾಸ್ಟದಲ್ಲಿದೆ, ಹೂಗಾರಿದೆ, ಪುಲಾರಿ ಇದೆ, ಫೂಲ್ಮಾಲಿ ಇದೆ, ಮಾಲಿ ಇದೆ, ಜೀರ್ ಇದೆ, ಗೊರೋ ಇದೆ, ಪಾಟೀಲ್ ಇದೆ, ಪೂಜಾರಿ ಇದೆ, ಸಮಥಿಂಗ್ ಎಲ್ಲ ಏನಾದರೂ ಮತ್ತೆ ಹೂಗಾರಂತೆ ಮೆನ್ಷನ್ ಮಾಡಬೇಕು. ಆದರೆ ಸಬ್ ಕಾಸ್ಟಲ್ಲಿ ತಮ್ಮದು ಯಾವುದು ಇದೆ ಅದನ್ನು ಮಾಡಿ, ಬಟ್ ಮೊದಲು ಹಿಂದೂ ಅಂತ ಮೆನ್ಷನ್ ಮಾಡಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಹೂಗಾರ ಜನರು ಎಷ್ಟು ಇದ್ದೇವೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಿರುತ್ತೆ. ನಾವು ಬೇರೆ ಬೇರೆ ಲಿಂಗಾಯತ ಹೂಗಾರ ಅಂತ ತಿಳ್ಕೊರಿ, ವೀರಶೈವ ಹೂಗಾರ ಅಂತಂದು ಇದು ಮೆನ್ಷನ್ ಮಾಡಿದ್ವಿ ಅಂತಂದರೆ ನಮ್ಮ ಹೂಗಾರ ಸಮುದಾಯ ಎಷ್ಟಿದೆ ಅಂತ ಸರ್ಕಾರಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗಲ್ಲ. ಹಾಗಾಗಿ ನಾವು ಹೂಗಾರ ಅಂತ ಬರೆದು ಹಿಂದೂ ಹೂಗಾರ ಅಂತ ಮಾಡಿದ್ರೆ ಅಂತಂದರೆ ಸರ್ಕಾರ ಲೆವೆಲ್ನಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಸಮಾಜ ಇಷ್ಟು ಇದೆ ಅಂತ ನಾವು ಗುರುತಿಸ್ಕೊಳ್ತೀವಿ. ಹಾಗಾಗಿ ಪ್ರತಿಯೊಬ್ಬ ಹೂಗಾರ ಬಂಧು ಮಿತ್ರರೇ, ನಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದಿರಿಗೆ, ಯಾರೇ ನಿಮ್ಮ ಹತ್ತಿರ ಮನೆಗೆ ಬಂದು ನಿಮ್ಮ ಕಾಸ್ಟನ್ನು ಕೇಳಿದ್ರೆ ಮಾತ್ರ ಹಿಂದೂ ಹೂಗಾರ ಅಂತ ಮೆನ್ಷನ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೆ ಮತ್ತೆ ಶರಣು ಶರಣಾರ್ಥಿ.